ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. 25 ದಿನ ಆತಲ್ಲ, ಒಂದು ವಿಡಿಯೋ ಮಾಡಿಲ್ಲ. ಇವತ್ತು ವಿಡಿಯೋ ತಂದಿದ್ದೀನಿ. ಯಾಕಂದ್ರೆ ಬಾಷಾ ಖಾನ್ ಆಫೀಸಿಯಲ್ ಒಂದು ಹಳಿ ಚಾನಲ್, ನಂದು 4-5 ವರ್ಷ ಹಿಂದಿಂದ ಮಾಡಿದಂತ ಚಾನಲ್ ಪೂರ ಡೆಡ್ ಆಗಿತ್ತು. ಅದಕ್ಕೆ ಒಂದ್ ಸ್ವಲ್ಪ ಬೂಸ್ಟ್ ಕೊಡ್ಲಿಕ್ಕೆ ಈಗ ಈ ಚಾನಲ್ ನಿಂದ ನಾನು ಬ್ರೇಕ್ ತಗೊಂಡಿದ್ದೆ. ಈಗ ನಾನು ಬಂದಿದ್ದೀನಿ. ಮತ್ತೊಮ್ಮೆ ನೀವು ಏನ್ ಕಮೆಂಟ್ ಮಾಡ್ತೀರಾ ಮಾಡ್ರಿ, ಅದಕ್ಕೆ ಉತ್ತರ ನಾನು ಶಾರ್ಟ್ ಮುಖಾಂತರ ನಾನು ಕೊಡ್ತೀನಿ. ದಿನ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ದಿನ ನನ್ನ ಚಾನಲ್ ಮೇಲೆ ವಿಸಿಟ್ ಆಗ್ರಿ. ನಿಮ್ಮ ಒಂದೊಂದು ಕಮೆಂಟ್ಗೆ ನಾನು ಉತ್ತರ ಕೊಡು. ಅದು ಜೆನ್ಯೂನ್ ಆಗಿರಬೇಕು, ನಿಮಗೆ ಹೇಳುವಂತ ಇರಬೇಕು. ಆವಾಗ ನೀವು ಕಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ಕ್ಲಿಯರ್ ಆಗಿ ನನಗೆ ಬರೀರಿ ಕೆಳಗಡೆ. ಅದಕ್ಕೆ ನಾನು ಉತ್ತರ ಕೊಡುವ ಪ್ರಯತ್ನ 100% ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನಾನು ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಮಾಡ್ತೀನಿ. ನಿಮಗೂ ಹೇಳಾಕ್ತೀನಿ, ನೀವು ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಶುರು ಮಾಡಬೇಡ್ರಿ ಇವತ್ತಿನಿಂದ. ಮತ್ತು ಗ್ರೀನ್ ಸ್ಕ್ರೀನ್ ಇದೆ, ಕಟ್ ದಿಸ್ ವಿಡಿಯೋ ಇದೆ, ಮತ್ತು ಕೊಲ್ಯಾಬ್ ವಿಡಿಯೋ ಇದೆ, ಯೂಸ್ ದಿಸ್ ಸೌಂಡ್ ಇದೆ. ಇಂಥ ಯೂಟ್ಯೂಬರ್ ರಿಮಿಕ್ಸ್ ಆಪ್ಷನ್ ಅಲ್ಲಿ ಬಹಳಷ್ಟು ನಿಮ್ಗೆ ಆಪ್ಷನ್ ಕೊಟ್ಟಾನ. ಆ ಆಪ್ಷನ್ ಗಳನ್ನು ಯೂಸ್ ಮಾಡಿಕೊಂಡು ನೀವು ಚಾನಲ್ಗೆ ನೀವು ಗ್ರೋತ್ ಮಾಡಬಹುದು. ಮತ್ತು ನಿಮಗೆ ಯಾವುದೇ ಎಡಿಟಿಂಗ್ ಸ್ಕಿಲ್ ಬರುವುದು ಏನು ಬೇಕಾಗಿಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಕ್ರಿಯೇಟರ್ಸ್ಗಳು ಇಂಡಿಯಾದಲ್ಲಿ ಈಗ ಬೇರೆ 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 ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ. ಮಾಡ್ಕೇಸಿಂದ ತಮ್ಮ ಚಾನಲ್ ಅನ್ನು ಗ್ರೋತ್ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಯಾರ್ಯಾವ ಚಾನಲ್ ಗ್ರೀನ್ ಸ್ಕ್ರೀನ್ ಮೇಲೆ ಗ್ರೋತ್ ಆಗಿದೆ ಅಂತ ನಿಮಗೆ ಹೇಳ್ತೀನಿ. ಮತ್ತು ಇಲ್ಲಿ ಒಂದು ಸೈಡ್ ನೀವು ತೋರಿಸ್ತಾ ನಮ್ಮ ಚಾನಲ್ ಮೇಲೆ ನೋಡ್ತಾ ಇದ್ರ 57,000ಕ್ಕಿಂತ ಹೆಚ್ಚು ಈಗ ಸಬ್ಸ್ಕ್ರೈಬ್ ಆಗಿದ್ದಾವೆ. ಈ ಕಳೆದ 4 ತಿಂಗಳಿನಲ್ಲಿ ಸತತವಾಗಿ ವಿಡಿಯೋ ಹಾಕಿದ್ದೀನಿ. ಮತ್ತು ನೀವು ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಮಾಡಿ ನೀವು ಬೆಳಿಬೇಕಾದ್ರೆ ನಿಮಗೆ ನಾನು ಫಸ್ಟಿಗೆ ಒಂದು ಇಂಟಿಮೇಷನ್ ಕೊಡ್ತೀನಿ. ಇಲ್ಲಿ 1-2 ವಿಡಿಯೋ ಮಾಡಿ 4 ದಿನ ಬಿಡೋದು, 1-2 ವಿಡಿಯೋ ಮಾಡಿ 10 ದಿನ ಬಿಡೋದು ಅಂತ ಅದು ಚಾನಲ್ ಗ್ರೋತ್ ಆಗುದಿಲ್ಲ. ನಿಮಗೆ ಗ್ರೀನ್ ಸ್ಕ್ರೀನ್ ಮೇಲೆ ಮತ್ತೊಬ್ಬರ ವಿಡಿಯೋ ಮೇಲೆ ವಿಡಿಯೋ ಮಾಡಿ ನೀವು ಬೆಳಿಬೇಕಾದ್ರೆ ಕನ್ಸಿಸ್ಟೆನ್ಸಿ ಮೇನ್ ಬೇಕು, ರೆಗ್ಯುಲಾರಿಟಿ ಮೇನ್ ಬೇಕು. ರೆಗ್ಯುಲರ್ ವಿಡಿಯೋ ಆಗಬೇಕು. ಎಷ್ಟು ತಾಸಿಗೆ ಒಂದು ವಿಡಿಯೋ ಹಾಕಬೇಕು. ಈಗ ಹೇಳ್ತೀನಿ ವಿಡಿಯೋ, ಈಗ ಈ ಮಾತು ಕೇಳಿ ನೀವು ಓಡ್ ಹೋದ್ರು ಕೂಡ ನನಗೆ ಚಿಂತಿಲ್ಲ, ನನಗೇನು ಅಭ್ಯಂತರ ಇಲ್ಲ. ನಿಮಗೆ ಕಲಿಸೋ ಪ್ರಯತ್ನ, ಯಾಕಂದ್ರೆ ನನ್ನ ಚಾನೆಲ್ ಮೇಲೆ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅದರಿಂದ ನನ್ನ ಲಾಭ ಸಿಕ್ಕಿತಿ, ದುಡ್ಡು ಬರ್ಲಾಗತ್ತಾವ. ನೋಡ್ತಾ ಇದ್ದ ಸೈಡ್ ಮೇಲೆ ಈ ಚಾನಲ್ ಮೊನಿಟೈಸ್ನು ಕೂಡ ಇದೆ, ದುಡ್ಡು ಕೂಡ ಬರ್ಲಾಗತ್ತಾವ. ಎಷ್ಟು ದುಡ್ಡು ಬರ್ಲಾಗತ್ತಾವ ಅದನ್ನು ನಿಮಗೆ ಇಲ್ಲಿ ತೋರಿಸ್ಲಾಗತ್ತೀನಿ ನೋಡ್ರಿ. ಅದಕ್ಕಿಂತ ಮೊದಲು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಗ್ರೀನ್ ಸ್ಕ್ರೀನ್ ಚಾನಲ್ ಮಾಡಬೇಕಾದ್ರೆ ಒಂದು ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ರಿ. ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಭಾಳ ಈಸಿ ಇದೆ. ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಡ್ರಿ. ಹೊಸ ಚಾನಲ್ ಏನೈತಿ, ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿದ್ಮೇಲೆ ಕ್ರಿಯೇಟ್ ದಿ ಚಾನಲ್ ಅಂತ ಬರ್ತೈತಿ. ಯೂಟ್ಯೂಬ್ ಹೋಮ್ ಪೇಜ್ನಾಗ ಹೋದ್ರೆ ನಿಮಗೆ ಅಲ್ಲಿ ಮ್ಯಾಗ ಲೋಗೋ ಕಾಣ್ತೈತಿ, ಅಲ್ಲಿ ನೀವು ಜಿಮೇಲ್ ಐಡಿ ಕ್ರಿಯೇಟ್ ಮಾಡಬಹುದು. ಮತ್ತು ಇನ್ನೊಂದು ವಿಷಯ, ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿದ ಮೇಲೆ ಕಂಟ್ರಿ ಬಿಡ್ರಿ, ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ಬಿಡ್ರಿ. ಅದನ್ನೇನು ತಲೆ ತಗೋಬೇಡ್ರಿ. ಮತ್ತು ಕಂಟ್ರಿ ಒಂದು ಸೆಲೆಕ್ಟ್ ಮಾಡ್ಕೊರಿ. ಇಂಡಿಯಾ ಮಾಡ್ರಿ ಅಥವಾ ಯುನೈಟೆಡ್ ಸ್ಟೇಟ್ ಇಟ್ಕೊಂಡು ಕೂಡ ನಡೀತೈತಿ. ಮತ್ತು ಇನ್ನೊಂದು ವಿಷಯ, ಒಂದ್ ದಿನಕ್ಕೆ ಕನಿಷ್ಠ 15ರಿಂದ 20 ಶಾರ್ಟ್ ಮಾಡಬೇಕು. ಎಷ್ಟು ಮಾಡಬೇಕು? ಇಷ್ಟು ಹೇಳಿದ ಮೇಲೆ ಹೆದರಬೇಡ್ರಿ ನೀವು. ಯಾಕಂದ್ರೆ ನನ್ನ ಚಾನಲ್ ಮೇಲೆ ನಾನು ಒಂದು ದಿನಕ್ಕೆ 24 ತಾಸಿಗೆ 24 ವಿಡಿಯೋ ಹಾಕಿದ್ದೀನಿ. ಈ ಬಾಷಾ ಖಾನ್ ಚಾನಲ್ ಬೆಳಿಬೇಕಾದ್ರೆ 24 ತಾಸು ಏನಪ್ಪ, ಹಗಲತ್ತು ಬರೀ 12 ತಾಸು ಇರ್ತಾವೆ, ರಾತ್ರಿದು ಹೇಳ್ತಾನೆ. ರಾತ್ರಿನೂ ಇರ್ತೈತಿ. ರಾತ್ರಿನೂ ವಿಡಿಯೋ ನಾನು ನಡೀತಿತ್ತು. ರಾತ್ರಿನೂ ನಾನು ಮಲಗ್ತಿದ್ದೆ. ಆದ್ರೆ ನನ್ನ ಚಾನಲ್ಗೆ ಮಲಗಿಸ್ಲಿಕ್ಕೆ ನಾನು ಕೊಟ್ಟಿಲ್ಲ. ಅದೇ ಹೇಳುದು, ಈಗ ನೀವು ರೆಗ್ಯುಲರ್ ಆಗಿ ಹಾರ್ಡ್ ವರ್ಕ್ ಒಂದ್ ಸ್ವಲ್ಪ ಸ್ಮಾರ್ಟ್ ವರ್ಕ್, ಒಂದ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ ಚಾನಲ್ ಬೆಳಿತೈತಿ. ಅದು 24 ತಾಸು 24 ವಿಡಿಯೋ ಹೇಗೆ ಹಾಕುದು ಸರ್ ಕೇಳಬಹುದಲ್ಲ ಈ ಪ್ರಶ್ನೆ. ನಾನು 1 ತಾಸಿನಿಂದ 1.5 ತಾಸು ಕೆಲಸ ಮಾಡ್ತಿದ್ದೆ. ಶಾರ್ಟ್ ವಿಡಿಯೋ ಹಾಕಿ ಅನ್ಲಿಸ್ಟ್ ಮಾಡಿ ಇಟ್ಟು ಬಿಡ್ತಿದ್ದೆ. ಆಮೇಲೆ ಶೆಡ್ಯೂಲ್ ಮಾಡಿಬಿಡ್ತಿದ್ದೆ. ಪ್ರತಿ 1 ತಾಸಿಗೆ ಒಂದು ವಿಡಿಯೋ ತಂತಾನ ಪಬ್ಲಿಕ್ ಹಾಕಿತ್ತದು. ಅದು ಹೇಗೆ ಮಾಡುವುದು ಇವತ್ತಿನ ಪ್ರಾಕ್ಟಿಕಲ್ ಆಗಿ ನಿಮಗೆ ಚಾನಲ್ ಮೊಬೈಲ್ ನಲ್ಲಿ ಹೋಗಿ ತೋರಿಸ್ತೀನಿ. ಇಲ್ಲಿ ನಾನು ಬರ್ತೀನಿ ಯೂಟ್ಯೂಬ್ ಮೇಲೆ ಇದು ಒಂದು ಯೂಟ್ಯೂಬ್ ಇದೆ. ಇದು ಒಂದು ಯೂಟ್ಯೂಬ್ ಹೋಮ್ ಪೇಜ್ ಬತ್ತು. ಹೋಮ್ ಪೇಜ್ ಬರೋಣ ಏನಾಕೈತಿ, ಇಲ್ಲಿ ಯಾವ್ದು ಶಾರ್ಟ್ ನಿಮಗೆ ಇಲ್ಲಿ ಸ್ಕ್ರೋಲ್ ಮಾಡ್ಕೋತ ಹೋಗ್ತೀರಿ. ನೀವು ಸ್ಕ್ರೋಲ್ ಮಾಡ್ಕೋತ ಹೋಗ್ತಿರಲ್ಲ, ಹೌದಲ್ಲ, ಸ್ಕ್ರೋಲ್ ಮಾಡ್ಕೋತ ಹೋಗ್ತೀರಿ. ಈ ಸ್ಕ್ರೋಲ್ ಮಾಡೋದ್ನಾಗ ನಿಮ್ಗೆ ಯಾವ್ದಾದ್ರು ಒಂದು ವಿಡಿಯೋ ಚಲೋ ಅನಿಸ್ತೈತಿ ಇಲ್ಲಿ, ಅದ್ರ ಮೇಲೆ ನೀವು ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಮಾಡಿರಿ. ಓಕೆ, ಹಿಂಗೆ ಸ್ಕ್ರೋಲ್ ಮಾಡಿದ ಮೇಲೆ ಓಕೆ, ಇಲ್ಲಿ ಒಂದು ಚಾನಲ್ ಬಹುತ್ ಥಂಡಾ ಹಾಯ್ ಪಾನಿ ಅಂತ, ಓಕೆ, ಇದೊಂದಿದೆ. ಓಕೆ, ಈ ತರ ಶಾರ್ಟ್ ವಿಡಿಯೋ ಬರ್ತೈತಿ. ಈ ತರ ಶಾರ್ಟ್ ವಿಡಿಯೋ ಬಂದ್ಮೇಲೆ ಇಲ್ಲಿ ಒಂದು ನಿಮಗೆ ಆಪ್ಷನ್ ತೋರಿಸ್ತೈತಿ ನೋಡ್ರಿ. ಇಲ್ಲಿ ರಿಮಿಕ್ಸ್ ಆಪ್ಷನ್ ಇದೆ. ರಿಮಿಕ್ಸ್ ಅಂತ ಇಲ್ಲಿ ಕಾಣ್ತಾ ಇದ್ದಿಲ್ಲ, ಆ ರಿಮಿಕ್ಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಬೇಕು. ರಿಮಿಕ್ಸ್ ಆಪ್ಷನ್ಗೆ ಕ್ಲಿಕ್ ಮಾಡಿದ ಮೇಲೆ ಇದಕ್ಕೊಂದು ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ರಿಮಿಕ್ಸ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 4 ಆಪ್ಷನ್ಗಳು ಬರ್ತಾವೆ. ಫಸ್ಟಿಗೆ ಯೂಸ್ ದಿಸ್ ಸೌಂಡ್ ಬರ್ತೈತಿ, ಆಮೇಲೆ ಕೊಲ್ಯಾಬ್ ಬರ್ತೈತಿ, ಆಮೇಲೆ ಗ್ರೀನ್ ಸ್ಕ್ರೀನ್ ಬರ್ತೈತಿ, ಆಮೇಲೆ ಕಟ್ ದಿಸ್ ವಿಡಿಯೋ. ಇದು 4 ಆಪ್ಷನ್ಗಳು ನೀವು ಯೂಸ್ ಮಾಡಿಕೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡಿ ಎಡಿಟಿಂಗ್ ಮಾಡೋದು ಬೇಕಾಗಿಲ್ಲ. ಆದ್ರೆ ತಮ್ಮ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ಬೇಕು. ಇಲ್ಲಿ ವ್ಯಾಲ್ಯೂ ಹೇಗೆ ಆ್ಯಡ್ ಮಾಡಬೇಕು? ಗ್ರೀನ್ ಸ್ಕ್ರೀನ್ ಮೊದಲು ಅದು 3 ಆಪ್ಷನ್ಗಳ ವಿಷಯಕ್ಕೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಒಂದೊಂದು ವಿಡಿಯೋ ಪ್ರಾಕ್ಟಿಕಲ್ ಆಗಿ ಒಂದೊಂದು ವಿಡಿಯೋ ತಗೊಂಡು ಬರ್ತೀನಿ. ಆದ್ರೆ ಗ್ರೀನ್ ಸ್ಕ್ರೀನ್ ಹೇಗೆ ಯೂಸ್ ಮಾಡೋದು ಇವತ್ತಿನ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ,
ಯಾಕಂದ್ರೆ ಹೋಸಲ ಹೇಳಿದ ಮೇಲೆ ಕೂಡ ಬಹಳಷ್ಟು ಮಂದಿ ಅದೇ ತಪ್ಪು ಮಾಡ್ತಾ ಇದ್ರೆ ಆ ತಪ್ಪು ಮಾಡಬಾರ್ದು. ಯಾವ ತರ ಮಾಡಬೇಕು ಅದು ನಿಮ್ಗೆ ಹೇಳ್ತಾ ಇದೀನಿ. ಸೊ ಗ್ರೀನ್ ಸ್ಕಿನ್ ಆಪ್ಷನ್ ಇದೆಯಲ್ಲ, ಇಲ್ಲಿ ತೆಳಗಡೆ ಈ ಗ್ರೀನ್ ಆಪ್ಷನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಗ್ರೀನ್ ಸ್ಕಿನ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ತರ ಲೇಔಟ್ ಬರ್ತೈತಿ. ಈ ತರ ಲೇಔಟ್ ಬರೋಣ. ಇಲ್ಲಿ ಲಾಸ್ಟ್ ಫಸ್ಟ್ ಮೇಲ್ಗಡೆಯಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ, ಗೊತ್ತಾಗ ನಿಮ್ಗೆ? ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ 15 ಸೆಕೆಂಡ್ ಅಂತ ಬರ್ದಿದ್ದಾರೆ. 15 ಸೆಕೆಂಡ್ ಬರ್ದಿದ್ದಾರೆ. ಇದು 15 ಸೆಕೆಂಡ್ ನಮಗೆ ಕೊಡ್ತಾನವ ಯೂಟ್ಯೂಬ್, ಇದು ಮಾಡ್ರಿ ಅಂತ. ಇಲ್ಲ ನಾ ಪೂರಾ ವಿಡಿಯೋ ಮೇಲೆ ಮಾಡಾವಂದ್ರೆ ಪೂರಾ ವಿಡಿಯೋ ಮೇಲೆ ಮಾಡಿಲ್ಲ. ಪೂರಾ ವಿಡಿಯೋ ಮೇಲೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಆ 15 ಸೆಕೆಂಡ್ ಅಂತ ಬರ್ದಿದಿಲ್ಲ, ಅದಕ್ಕೆ ನಾವು ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ಆ ವಿಡಿಯೋ 17 ಸೆಕೆಂಡ್ ಇದೆ. ಈಗ 30 ಸೆಕೆಂಡ್ ಇದ್ರೆ 30 ಸೆಕೆಂಡ್ ಬರ್ತೈತಿ. 1 ಮಿನಿಟ್ ಇದ್ರೆ 1 ಮಿನಿಟ್ ಕೂಡ ಇಲ್ಲಿ ಟೈಮ್ ತೋರಿಸ್ತೈತಿ. ಇಲ್ಲಿ ತೆಳಗಡೆ ಇದು ಗ್ರಾಫ್ ಅಂತೈತಲ್ಲ, ಇದು ಪೂರಾ ಹೋಗಿ ಇಲ್ಲಿ ಲಾಸ್ಟಿಗೆ ಟಚ್ ಮಾಡಬೇಕು. ಇದು 17 ಸೆಕೆಂಡ್ ಪೂರಾ ನನಗೆ ಬತ್ತು. ಪೂರಾ ಬತ್ತಲ್ಲ. ಈಗ ಏನು ಮಾಡಬೇಕು, ಇಂಥದ್ದು ಒಂದು ಹೆಡ್ಫೋನ್ ತಗೋರಿ. ಇಂಥದ್ದು ಒಂದು ಹೆಡ್ಫೋನ್ ತಗೊಂಡು ಏನು ಮಾಡಬೇಕು, ಇಲ್ಲಿ ಹಾಕೋಬೇಕು. ಅದಕ್ಕೆ ಕಂಪಲ್ಸರಿ ಹೆಡ್ಫೋನ್ ಹಾಕೇಬೇಕು. ಆವಾಗ ನಿಮ್ಮ ವಾಯ್ಸ್ ಕ್ಲಿಯರ್ ಬರಬೇಕು, ನಿಮ್ಮ ವಾಯ್ಸ್ನು ಬರಬೇಕು ಮತ್ತು ನಿಮ್ಮ ಫೇಸ್ನು ಕಾಣಬೇಕು. ಈ ತರ ಹೆಡ್ಫೋನ್ ಹಾಕೊಂಡ್ರೆ ಹೆಡ್ಫೋನ್ ಹಾಕೊಂಡ ಮೇಲೆ ಇಲ್ಲಿ ಕೆಳಗಡೆ ಹಾಕ್ತೀನಿ ನಾನು ಹೆಡ್ಫೋನು. ಈ ತರ ನಿಮಗೆ ಯಾರು ಹೇಳಂಗಿಲ್ಲ, ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನಿಮಗೆ. ಓಕೆ, ಇಲ್ಲಿ ಹೆಡ್ಫೋನ್ ಹಾಕಿದೆ ನಾನು. ಇದು ಹೆಡ್ಫೋನ್ ಹಾಕೋಣ. ಇಲ್ಲಿ ನೋಡ್ರಿ, ಇಲ್ಲಿ ತೆಳಗಡೆ ಡನ್ ಅಂತ ಇದೆಯಲ್ಲ, ಡನ್ ಆಪ್ಷನ್ ಇದೆಯಲ್ಲ, ಈ ತೆಳಗಡೆ ಇಲ್ಲಿ ಡನ್ ಆಪ್ಷನ್ ಇದೆ. ಓಕೆ, ಡನ್ ಆಪ್ಷನ್ ಇದೆ. ಇಲ್ಲಿ ಡನ್ ಆಪ್ಷನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಡನ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇದು ಒಂದು ಸ್ವಲ್ಪ ಪ್ರೊಸೆಸಿಂಗ್ ತಗುತ್ತೆ. ಈ ಪ್ರೊಸೆಸಿಂಗ್ ಆದಮೇಲೆ ಈಗ ಮುಂದೆ ಏನು ಮಾಡಬೇಕು ಅದು ಹೇಳ್ತೀನಿ. ಇನ್ನೂ ಹೊಸದಾಗಿ ಇದ್ದರೆ ದಯವಿಟ್ಟು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ನಿಮಗೆ ಕಲೀಲಿಕ್ಕೆ ಭಾಳಷ್ಟು ಸಿಗ್ತೈತಿ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡೋಣ. ಇಲ್ಲಿ ಇಲ್ಲಿ ಬರ್ತೈತಿ ನೋಡ್ರಿ, ಇಲ್ಲಿ ನನ್ನ ಫೇಸ್ ಬತ್ತು. ನಮ್ಮ ಫೇಸ್ ಎಷ್ಟು ಇಡಬೇಕು, ನಾವು ಫೇಸ್ ಎಷ್ಟು ಬಿಡಬೇಕು, ಕಂಪಲ್ಸರಿ ಒಂದು ಸ್ಟ್ಯಾಂಡ್ ತಗೋರಿ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಪೋರ್ಟ್ ತಗೋರಿ. ಸ್ಟ್ಯಾಂಡರ್ಡ್ ಟ್ರ್ಯಾಪೋರ್ಟ್ ತಗೊಂಡ್ರೆ ನಿಮ್ಗೆ ಭಾಳ ಯೂಸ್ ಆಗ್ತೈತಿ. ಸ್ಟ್ಯಾಂಡರ್ಡ್ ಟ್ರ್ಯಾಪೋರ್ಟ್ ಎಲ್ಲಿ ಸಿಗ್ತೈತಿಪ್ಪ ಅಂದ್ರೆ ಇದೇ ಚಾನಲ್ ಮೇಲೆ ಶಾಪಿಂಗ್ ಆಪ್ಷನ್ ಅಂತ ನಮ್ಮ ಚಾನಲ್ ಮೇಲೆ ಇದೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಸ್ಟ್ಯಾಂಡ್ ಬರ್ತೈತಿ. ಭಾಳ ಇಲ್ಲ, 1500-1600 ರೂಪಾಯಿ ಒಂದು ಸ್ಟ್ಯಾಂಡ್ ಸಿಗ್ತೈತಿ. ಒಳ್ಳೆ ಸ್ಟ್ಯಾಂಡ್ ತಗೋರಿ. ಒಂದು 2 ಲೈಟಿಂಗ್ ತಗೋರಿ. ಒಂದು ಹೆಡ್ಫೋನ್ ತಗೋರಿ. ಒಂದು 50 ರೂಪಾಯಿ ಕೊಟ್ಟರೆ ಇದು ಹೆಡ್ಫೋನ್ ಸಿಗ್ತೈತಿ. ಸೊ ಇದಕ್ಕೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೆಸಿಂದ ಇಷ್ಟು ಗ್ಯಾಪ್ ಇಡಬೇಕು, ಇಷ್ಟು ಇರಬೇಕು. ಇಲ್ಲಿ ಇಷ್ಟು ಇಟ್ಕೊಂಡೆ ನಾನು. ಇಷ್ಟು ದೊಡ್ಡದಿರಬೇಕು, ಇಟ್ಟಿರಬಾರ್ದು. ತೆಳಗಡೆ ಇಟ್ಟು ಎಲ್ಲರೇ ಇರಬಾರ್ದು. ಇಟ್ಟು ದೊಡ್ಡದಿರಬೇಕು. ಓಕೆ, ಇಷ್ಟು ದೊಡ್ಡದಿರಬೇಕು. ಈ ಕಡೆ ಇಡ್ರಿ, ಈ ಕಡೆ ಇಡ್ರಿ, ಇಟ್ಟಿಡ್ರಿ. ಅವ್ರು ಏನು ಮಾಡ್ತಾ ಇದ್ದಾರೆ, ಇದು ಒಂದು ಹೆಡ್ಫೋನ್ ಹಾಕೋರಿ. ಇಲ್ಲಿ ಕಿವ್ಯಾಗ ಹೆಡ್ಫೋನ್ ಹಾಕೊಂಡೆ ನಾನು. ಆಮೇಲೆ ಮೂರನೇ ಕೆಲಸ ಏನು ಮಾಡಬೇಕು, ಇಲ್ಲಿ ಮೈಕ್ ಆಪ್ಷನ್ ಇದೆ, ಗೊತ್ತಾ ನಿಮಗೆ? ಇಲ್ಲಿ ಮೈಕ್ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಮೈಕ್ ಆಪ್ಷನ್ಗೆ ಇದು ಮ್ಯೂಟ್ ಇದೆ. ಇದಕ್ಕೆ ನಾವು ಆನ್ ಮಾಡಬೇಕು. ಆನ್ ಮಾಡ್ಲಿಕ್ಕೆ ಏನು ಮಾಡಬೇಕು, ಆ ಮೈಕ್ ಮೇಲೆ ನಾವು ಟಚ್ ಮಾಡ್ತೀನಿ. ಇದು ಆನ್ ಆಯಿತು. ಆನ್ ಆಯ್ತಾ? ಈಗ ನೀವು ಪ್ರಿಪೇರ್ ಆಗಿ ಹಿಂಗೆ ಸ್ಟೇಟ್ ಹಿಡ್ಕೊರಿ. ಸ್ಟೇಟ್ ಹಿಡ್ಕೊಂಡು ನಾವು ಒಂದು ಈಗ ಶಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಆ ಶಾರ್ಟ್ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೀವು ನೋಡ್ರಿ. ನೋಡಿದ ಮೇಲೆ ನೀವು ಈ ಥರ ಶಾರ್ಟ್ ಏನೂ ಎಡಿಟಿಂಗ್ ಬೇಕಾಗಿಲ್ಲ, ಭಾಳ ಈಸಿ. 5 ನಿಮಿಷ, 1 ನಿಮಿಷದ 17 ಸೆಕೆಂಡ್ ಶಾರ್ಟ್ ಇದೆ. 17 ಸೆಕೆಂಡ್ನಾಗ ಕ್ರಿಯೇಟ್ ಆಗ್ತಿತ್ತು. ಆಮೇಲೆ ಇಲ್ಲಿ ಮೇಲ್ಗಡೆ 2ನೇ ನಂಬರ್ಗೆ ಟೈಮರ್ ಇದೆ. ಟೈಮರ್ಗೆ ನಾನು ಕ್ಲಿಕ್ ಮಾಡ್ತೀನಿ. 3 ಸೆಕೆಂಡ್ ಇಟ್ಕೋತೀನಿ. ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸ್ಟಾರ್ಟ್ ಆಯಿತು. ಈಗ ನಾನು ಚಾಲು ಮಾಡ್ತೀನಿ ನೋಡ್ರಿ. ಓ, ಏನು ಮಾಡ್ತಾ ಇದ್ದಾರೆ? ಹೌದಾ, ಮದರಿಂಗ್ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾರೆ ನೋಡಿ. ವಾವ್, ಸೂಪರ್. ಈ ಡಿಸೈನ್ ಅಂತೂ ನನಗಂತೂ ಭಾಳ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ. ಆಯಿತು, ಶಾರ್ಟ್ ವಿಡಿಯೋ ಆಯಿತು. ಈಗ ಕಂಪ್ಲೀಟ್ ಆಯಿತು. ಈಗ ನಿಮಗೆ ಇದು ಹಚ್ತೀನಿ. ಇದು ರೈಟ್ ಮಾಡಿಬೇಕು. ತೆಳಗಡೆ ರೈಟ್ ಆಪ್ಷನ್ ಇದೆ. ರೈಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದೆ. ರೈಟ್ ಆಪ್ಷನ್ ಕ್ಲಿಕ್ ಮಾಡೋಣ. ಈ ಶಾರ್ಟ್ ಈಗ ರೆಡಿ ಆಯಿತು. ರೆಡಿ ಆಯಿತು. ನೋಡ್ತಾ ಇದ್ರಾ? ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಓಕೆ, ಈ ಡಿಸೈನ್ ಅಂತೂ ನನಗಂತೂ ಭಾಳ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ. ಮಾಡ್ತಾ ಇದ್ದಾರೆ. ಹೌದಾ, ಮದುವೆಗೆ. ಈಗ ನಾನು ತೆಳಗಡೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಈ ನೆಕ್ಸ್ಟ್ ಆಪ್ಷನ್ಗೆ ನಾನು ಕೆಳಗಡೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇದು ಇಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡಬೇಕು ನಾವು, ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆ. ಥಂಬ್ನೇಲ್ ಹಚ್ಚೋದು ಬರ್ತೈತಿ. ಪೆನ್ಸಿಲ್ ಆಪ್ಷನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಪೆನ್ಸಿಲ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ತೆಳಗಡೆ ಇಲ್ಲಿ ಸರಿಸಬೇಕು. ಸ್ಕ್ರಾಲಿಂಗ್ ಮಾಡಿದರೆ ನಿಮ್ಗೆ ಯಾವ ಫೋಟೋ ಚೆನ್ನಾಗಿದೆ ಅದು ಇಲ್ಲಿ ನೀವು ಹಚ್ಕೋಬಹುದು. ಇಷ್ಟು ಹಚ್ಕೊಂಡೆ. ಇಲ್ಲಿ ಬೇಕಾದರೆ ಏನಾದರೂ ಟೆಕ್ಸ್ಟ್ ಕೂಡ ನೀವು ಬರಿಬೋದು. ಇಲ್ಲಿ ಟೆಕ್ಸ್ಟ್ ಬರಿಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಆಪ್ಷನ್ ಇದೆ ಒಂದು AA ಮಾರ್ಕ್ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರ್ತೈತಿ ಏನಾದರೂ ಒಂದು ಅಟ್ರಾಕ್ಟಿವ್ ಟೈಟಲ್ ಬರೀರಿ. ವಾವ್, ಅಮೇಝಿಂಗ್.
ಇಷ್ಟು ಬರ್ದಿರಿ ಇಷ್ಟು ಆಯಿತು, ಇಷ್ಟು ಬರೀರಿ, ಇಷ್ಟು ಇಟ್ಬಿಡ್ರಿ ಆಯಿತು. ಈಗ ಮೇಲ್ಗಡೆ ರೈಟ್ ಆಪ್ಷನ್ ಇಲ್ಲಿ ಟೈಟಲ್ ಬರೀರಿ. ವಾವ್, ಹಾಂ, ನಾನು ಸುಮ್ಮನೆ ನಿಮಗೆ ಹೇಳಲಿಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದು ಅಮೇಝಿಂಗ್. ಇಷ್ಟು ಬರ್ದೀವಿ. ಆಮೇಲೆ ಒಂದು ಹ್ಯಾಶ್ಟ್ಯಾಗ್ ಹಾಕ್ರಿ. ಹ್ಯಾಶ್ಟ್ಯಾಗ್ ಹಾಕಲಿಕ್ಕೆ ಇಲ್ಲಿ ಹ್ಯಾಶ್ ಬರೀರಿ. ಆಮೇಲೆ ಯಾವುದೇ ಗ್ಯಾಪ್ ಕೊಡಬೇಡ್ರಿ. SHOHS ಶಾರ್ಟ್ಸ್ಗೆ ನಾನು ಕ್ಲಿಕ್ ಮಾಡಿದೆ. ಆಮೇಲೆ ಇದು ಕೆಳಗಡೆ ಇಲ್ಲಿ ಅನ್ಲಿಸ್ಟ್ ಮಾಡ್ರಿ. ಇಲ್ಲಿ ಅನ್ಲಿಸ್ಟ್ ಇದೆಯಲ್ಲ, ಅನ್ಲಿಸ್ಟ್ ಇಡ್ರಿ. ಹೊಸ ಚಾನಲ್ ಇದ್ರೂ ಕೂಡ ಡೈರೆಕ್ಟ್ ಪಬ್ಲಿಕ್ ಮಾಡಬಹುದು. ಇಲ್ಲಿ ನಾನು ಇದು ಅನ್ಲಿಸ್ಟ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತಿದೆಯಲ್ಲ, ಅಪ್ಲೋಡ್ ಶಾರ್ಟ್ ಮಾಡಿಬಿಡ್ತೀನಿ. ಅಪ್ಲೋಡ್ ಶಾರ್ಟ್ ಮಾಡೋಣ. ಏನು ಮಾಡಬೇಕು ಈಗ ನಾನು ಇದಕ್ಕೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಈಗ ನಾನು YT ಸ್ಟುಡಿಯೋದಲ್ಲಿ ಬಂದೆ. YT ಸ್ಟುಡಿಯೋದಲ್ಲಿ ಬಂದ ಕೇಸಿಂದ ಅದೇ ಶಾರ್ಟ್ ಅಂತ ತಿಳ್ಕೊಳ್ಳಿ ನೀವು. ಈ YT ಸ್ಟುಡಿಯೋದಲ್ಲಿ ಬಂದ ಕೇಸಿಂದ ನಾವೇನು ಮಾಡಬೇಕು, ಈ ಶಾರ್ಟ್ ಬಂದಿದೆ ಅಂತ ಹೇಳ್ಬೋದು. ಅದೇ ಶಾರ್ಟ್ ಈಗ ಅಪ್ಲೋಡ್ ಮಾಡಿದಂಥ ಶಾರ್ಟ್ ಐತೆ ಅಂತ ತಿಳ್ಕೊರಿ. ನೀವು ಮಾಡಬೇಕು, ಇಲ್ಲಿ ಪೆನ್ಸಿಲ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಈ ಟೈಟಲ್ ಅನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತಿದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಎಲ್ಲ ಇಲ್ಲಿ ಪೇಸ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಟ್ಯಾಗ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಟ್ಯಾಗ್ ಆಪ್ಷನ್ ಇದೆ. ಟ್ಯಾಗ್ ಶಾರ್ಟ್ಸ್ ರಿಮಿಕ್ಸ್ ಇದೆಯಲ್ಲ, ಇಲ್ಲಿ ಟ್ಯಾಗ್ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಟ್ಯಾಗ್ ನಾನು ಈಗ 4-5 ಮೊದಲಿಂದ ವಿಡಿಯೋ ಹಾಕಿದ್ದೀನಿ. ಇಲ್ಲಿ ಟ್ಯಾಗ್ ಅನ್ನು ನೀವು ಹಾಕಬೇಕು. ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಟ್ಯಾಗ್ ಹಾಕಿರಿ. ವಿದೌಟ್ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬಾರ್ದು. ಇಲ್ಲಿ ಹೇಗೆ ಹಾಕಿದ್ದೀನಿ ನೋಡ್ರಿ. ಇದು ಒಂದೊಂದು ಹಾಕಿ ನೋಡ್ರಿ. ಇಲ್ಲಿ ಹೆಂಗೆ ಹಾಕಿ ನೋಡ್ರಿ. ನಿಮ್ಮ ಚಾನಲ್ ಫನಿ ಇದ್ರೆ ಫನಿ, ಕಾಮಿಡಿ ಇದ್ರೆ ಕಾಮಿಡಿ ಇಲ್ಲಿ ಹಾಕಬೇಕು. ಹಾಕಿ ಎಂಟ್ರ್ ಹೋಗಬೇಕು. ನಿಮ್ಮ ಶಾರ್ಟ್ ರೆಡಿ. ಈ ಥರ ನೀವು ಪಬ್ಲಿಕ್ ಮಾಡಬಹುದು. ಈ ಥರ ನೀವು ಶಾರ್ಟ್ ಮಾಡಿದರೆ ನಿಮಗೂ ಕೂಡ ವ್ಯೂಸ್ ಬರ್ತಾವೆ. 1, 2, 5, 10 ವಿಡಿಯೋ ಮಾಡಿದ ಮೇಲೆ ವ್ಯೂಸ್ ಬರೋಂಗಿಲ್ಲ. ಸತತವಾಗಿ ಕಂಟಿನ್ಯೂ ಆಗಿ ತಾಸಿಗೆ ಒಂದು ವಿಡಿಯೋ ಮಾಡ್ರಿ. ನಾವು ಕಂಟಿನ್ಯೂ 3 ತಿಂಗಳ ತನಕ 24x7 3 ತಿಂಗಳು 90 ದಿನ 24 ತಾಸು ಕಂಟಿನ್ಯೂ ವಿಡಿಯೋ ಹಾಕಿದ್ದೀವಿ ಈ ಭಾಷಾಗಾರ ಆಫೀಸಿಯಲ್ ಚಾನಲ್ ಮೇಲೆ. ಅದಕ್ಕಾಗಿ ಈ ಚಾನಲ್ 4 ತಿಂಗಳಿನಾಗ 57,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬ್ ಆಗಿದ್ದೇವೆ. ಇದೇ ಜನವರಿ ಲಾಸ್ಟ್ ಮಂತ್ ಇದೇ ಜನವರಿ ಬರುತ್ತನ 2025 ಬರ್ತೈತಲ್ಲ, ಅಲ್ಲಿ ತನ ಈ ಚಾನಲ್ ಮೇಲೆ 1 ಲಕ್ಷ ಸಬ್ಸ್ಕ್ರೈಬ್ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಚಾಲೆಂಜ್ ತಗೊಂಡಿದ್ದೆ. ಮತ್ತು ಬರುವಂತ 2023 ಡಿಸೆಂಬರ್ ತನ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆ ಭಾಷಾಗಾರ ಆಫೀಸಿಯಲ್ ಮೇಲೆ ನಾನು ಮಾಡಿ ತೋರಿಸ್ತೀನಿ. ನೀವು ನನ್ನ ಜೊತೆ ಬೆನ್ನ ಹತ್ರಿ. ನಿಮಗೂ ಕೂಡ ಇದೇ ತರ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟು ನಿಮಗೂ ಬೆಳೆಸುವ ಪ್ರಯತ್ನ ನಾನು ಈ ಜವಾರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾಡ್ತಾ ಇದ್ದೀನಿ. ಸೊ ಗ್ರೀನ್ ಸ್ಕ್ರೀನ್ ಚಾನಲ್ ಹೇಗೆ ಮಾಡಬೇಕು, ಹೇಗೆ ವಿಡಿಯೋ ಕ್ರಿಯೇಟ್ ಮಾಡಬೇಕು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವುದು ತಪ್ಪಬೇಡ್ರಿ. ಸ್ಕ್ರೀನ್ ಮೇಲೆ 25 to 30% ನಿಮ್ದು ಫೇಸ್ ತೋರಿಸ್ರಿ. ಕ್ಲಿಯರ್ ಆಗಿ ಕಾಣಬೇಕು ನಿಮ್ಮ ಫೇಸು. ಬೆಳಕಿಲ್ಲ ಮನ್ಯಾಗ ಅಂದ್ರೆ ಮಾಳಿಗೆ ಮ್ಯಾಗ ಹೋಗಿ ಕೂತ್ ಮಾಡ್ರಿ. ಮಾಳಿಗೆ ಮ್ಯಾಗ ಕೂತ್ ಇಲ್ಲ ಹೊಲ್ದಾಗಿದ್ರಿ ಹೊಲ್ದಾಗ ಕೂತ್ ಮಾಡ್ರಿ. ಒಟ್ಟೆ ನಿಮಗೆ ಬೇಕು. ಇಲ್ಲ ಮನ್ಯಾಗ ಮಾಡ್ಬೇಕಂದ್ರೆ ಇಂಥದ್ದು ಒಂದು 2 ಲೈಟ್ ತಗೋರಿ. ತಿಳಿತ್ರ್ಯಾ? ಇಂಥದ್ದು ಒಂದು 2-3 ಲೈಟ್ ತಗೋರಿಲ್ಲ. ಲೈಟ್ ತಗೋರಿ. ಮನ್ಯಾಗ ನೋಡ್ರಿ, ಇಲ್ಲಿ ಲೈಟ್ ಹಾಕಿದ್ದೀನಿ ನಾನು. ಮೇಲ್ಗಡೆ ಲೈಟ್ ಹಾಕಿನಿ. ಸ್ಟುಡಿಯೋ ಸೆಟಪ್ ಮಾಡಿದ್ದೀನಿ. ಗ್ರೀನ್ ಸ್ಕ್ರೀನ್ ಹಾಕೋದೇನು ಬೇಕಾಗಿಲ್ಲ. ಗ್ರೀನ್ ಸ್ಕ್ರೀನ್ ಹಾಕ್ಲಿಕ್ಕಂದ್ರೂ ಅದು ಗ್ರೀನ್ ಸ್ಕ್ರೀನ್ ಹಿಂದಿನ ಏನೇ ಪ್ರಾಪರ್ಟಿ ಇದ್ರು ಕೂಡ ಅದು ಪೂರಾ ರಿಮೂವ್ ಆಗ್ತೈತಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ನಿಮಗೆ ಇಷ್ಟವಾದ ದಯವಿಟ್ಟು ಲೈಕ್ ಮಾಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ದ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.